ಏನೇ ಮಾಡ್ತಿದ್ಯಾ? ಸೀತಮ್ಮ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ, ಹೋಗು. ಇದನ್ ಯಾರು ಬ್ರೇಕ್ಫಾಸ್ಟ್ ಅಂತ ಕರೀತಾರೆ? ಫ್ರೂಟ್ಸು ಹೆಲ್ತಿಗೆ ಒಳ್ಳೇದು. ನಾನು ಕಟ್ ಮಾಡ್ಕೊಂಡು ಬರ್ತೀನಿ, ನೀನು ಹೋಗು. ನಾನೇನಾದ್ರೂ ಮಾಡ್ಕೋತೀನಿ, ನೀನು ಹೋಗು ಪ್ಲೀಸ್. ಬೇಡ ಸೀತಮ್ಮ, ನೀನು ಸುಸ್ತು ಮಾಡ್ಕೋಬೇಡ, ನಾನು ಕಟ್ ಮಾಡ್ಕೊಂಡು ಬರ್ತೀನಿ. ಪ್ಲೀಸ್ ಕಣೆ. ನಾನ್ ಮಾತ್ರ ನೀನ್ ಮಾತು ಕೇಳ್ಬೇಕು, ನೀನ್ ಮಾತ್ರ ನನ್ನ ಮಾತು ಕೇಳ್ಬಾರ್ದಾ? ಹಾಯ್ ಫ್ರೆಂಡ್. ನನ್ನ ಜೀವನ ನಾನು ಹೇಗೋ ನೋಡ್ಕೋತೀನಿ ರಾಮ್, ಪ್ಲೀಸ್ ನನ್ನ ಬಿಟ್ಬಿಡಿ. ಆಗಿರೋದನ್ನ ತಿದ್ದಕ್ ಆಗಲ್ಲ ರಾಮ್, ಇದೆಲ್ಲ ನಂದೇ ತಪ್ಪು. ಎಲ್ಲದನ್ನು ಕಣ್ಮುಚ್ಕೊಂಡು ನಂಬಿಡ್ತೀನಿ. ಹೇಗಿದ್ದೀರಾ? ಜ್ವರ ಅಂತ ಯಾರು ಪ್ರಿಯಾನ ಹೇಳಿದ್ದು? ನೀವೆಲ್ಲ ಹೇಳ್ತೀರಾ? ಬರೀ ಬಾಯಿ ಮಾತಿಗೆ ಫ್ರೆಂಡ್ ಅಂತ ಹೇಳ್ತೀರಾ ಅಷ್ಟೇ. ಫ್ರೆಂಡ್ ಸೀತಮ್ಮನ ಸೇರಿ ನನಗೂ ಬೈತಿದ್ಯಾ? ನಿನಗ್ ಬೈತಿಲ್ಲ ಫ್ರೆಂಡ್. ತಗೋ, ಸೀತಮ್ಮನ್ಗೆ ಪ್ಯಾರಾಸಿಟಮಾಲು, ಗ್ಲೂಕೋಸ್, ಎಲೆಕ್ಟ್ರೋಲ್ ಎಲ್ಲ ಇದೆ, ಕೊಟ್ಟು. ರಾಮ್, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ನನ್ಗೇನು ಆಗಿಲ್ಲ. ಆಗಿದೆ ಫ್ರೆಂಡ್. ಆವಾಗ್ಲೇ ಸೀತಮ್ಮ ಎದೊಳವಾಗ ಹಿಂಗೆ ಹಿಂಗೆ ಬಿದ್ಲು. ಏಯ್ ನೋಡು ನೋಡು ಫ್ರೆಂಡ್, ಸೀತಮ್ಮ ಏ ಅನ್ನೋವಾಗ ಎಷ್ಟು ಸೌಂಡ್ ಬರ್ತದ್ದು. ಈಗ ಏ ಸೌಂಡೇ ಇಲ್ಲ. ಈಗ ಇದನ್ನೆಲ್ಲ ಕೊಡಕ್ ಬಂದ್ರಾ? ಇಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಏನಕ್ಕೆ ಬಂದೆ. ನಿಜವಾಗ್ಲೂ ನೀನು ಪಾಪ ಸಿ ಒಬ್ಳೆ ಎಲ್ಲ ಹೇಗೆ ನೋಡ್ಕೋತಾಳೆ. ನೀವು ಹೋಗಿ ರೆಸ್ಟ್ ತಗೊಳ್ಳಿ, ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ನೋ ಅಂತ ಮಾತ್ರ ಹೇಳ್ಬೇಡಿ. ಅಟ್ಲೀಸ್ಟ್ ನಿಮ್ಮ ಮಗಳಿಗೋಸ್ಕರ ಆದ್ರೂ ಪ್ಲೀಸ್. ಏನ್ ನೋಡ್ತಾ ಇದ್ದೀರಾ? ಎಣ್ಸ್ಕೊಳ್ಳಿ. ಎಣ್ಸಿ ವಾಪಸ್ ಕೊಡ್ಬೇಕಾ ಅಥವಾ ನಿಮ್ಗೇನೆ? ಎಣ್ಸ್ಕೊಳ್ಳಿ. ನಮ್ಗೇನಾ? ನಿಜವಾಗ್ಲೂ? ಖುಷಿ ಆಯ್ತಾ? ಇದು ಜಸ್ಟ್ ಸೀತಾ ನನ್ನ ಆಫೀಸಿಗೆ ಬಂದಿದ್ದಕ್ಕೆ ಅಷ್ಟೇ. ಇನ್ನು ಅವಳು ನನ್ನ ಲೈಫಿಗೆ ಬಂದರೆ ನೀವು ದಿವಸ ಪೂರ್ತಿ ದುಡ್ಡು ಎಣಿಸ್ಬೋದು. ಬೆವ್ರು ಸುಡಿಸೋ ಆಗಿಲ್ಲ, ದುಡಿಯೋ ಅಗತ್ಯ ಇಲ್ಲ. ನಿಮ್ಮ ಲೈಫ್ ಸೆಟಲ್ಡ್. ಮಾಡ್ತೀವಿ ಸರ್, ಮಾಡ್ತೀವಿ. ಅವಳೊಂಚೂರು ಮನ್ಸು ಬದಲಾಯಿಸಿದ್ರೆ ನಿಮ್ಮ ಲೈಫೇ ಬದಲಾಗೋಗುತ್ತೆ. ಸರ್, ಮೊದಲು ನಿಮ್ಮ ಫೋನ್ ತೆಗಿಯಕ್ಕೆ ಹಿಂದೆ ಮುಂದೆ ನೋಡ್ತಿದ್ಲು, ಈಗ ನಿಮ್ಮನ್ನ ಹುಡ್ಕೊಂಡು ಆಫೀಸ್ವರೆಗೂ ಬಂದಿದ್ದಾಳಂದ್ರೆ ಬಿಡಿ ಸರ್, ನೀವು ಅವಳ ಮನಸ್ಸನ್ನ ಗೆದ್ದಂಗೆ. ಎಂತೆಂತ ಕೇಸನ್ನ ಗೆದ್ದಿದ್ದೀರಾ ನೀವು. ಅವಳ ಮನಸ್ಸನ್ನ ಗೆದ್ದೇ ಗೆಲ್ತೀರಾ ಸರ್. ಬ್ಯಾಂಕ್ನವ್ರ ಹತ್ರ ನಾನು ಟೈಮ್ ತಗೊಂಡಿದ್ದೀನಿ ಅಂತ ಸೀತಾ ಅಂದ್ಕೊಂಡಿದ್ದಾಳೆ. ಅಂದ್ರೆ ನೀವು ಟೈಮ್ ತಗೊಂಡಿಲ್ವಾ? ತಗೊಳ್ಳೋದಕ್ಕೇನಿದೆ, ತುಂಬ ಟೈಮ್ ಇದೆ. ಟೈಮ್ ಇಲ್ಲ ಅಂತ ಭಯ ಹುಟ್ಟಿಸಿದ್ದೆ ನಾನು. ಸದ್ಯಕ್ಕೆ ಅವಳ ಪ್ರಕಾರ ನಾನೇ ಹೀರೋ. ಇನ್ನೇನ್ ಬಿಡಿ ಸರ್, ಹೀರೋ ಹೇಳಿದ್ಮೇಲೆ ಹೀರೋಯಿನ್ ಒಪ್ಕೊಳ್ಳಬೇಕಲ್ವಾ? ಆ ಮನೆ ಮಾರಿ ದುಡ್ಡು ವಟಾರ ಜೊತೆಗೆ ಸೀತಾ, ಇಷ್ಟೇ ನನಗೆ ಬೇಕಾಗಿರೋದು. ಎಲ್ಲಾನು ಪಡ್ಕೋತೀನಿ.
ಮೊದಲು ಸೀತಾ. ನಾನು ಸೀತಾ ಅಣ್ಣ. ನಾನು ಹೇಳ್ತಾ ಇದ್ದೀನಿ, ಸೀತಾ ನಿಮ್ಗೆ. ಹಾಗಾದ್ರೆ ನಿನಗೆ ಸೇರ್ಬೇಕಾಗಿರೋ ದುಡ್ಡು ನಿಂಗೆ ಸೇರುತ್ತೆ. ಔಟ್. ಅವರಿಬ್ರು ಜೊತೆಗೆ ಹೋಗ್ತಿದ್ದಾರಷ್ಟೇ, ಒಟ್ಟಿಗೆ ಇಲ್ಲ. ನಾಟಕಕ್ಕೂ ವಾಸ್ತವಕ್ಕೂ ವ್ಯತ್ಯಾಸ ಇದೆ ಕಣೆ ಪೆದ್ದಿ. ನೀವಂತೂ ಎಲ್ಲೂ ಬರಲ್ಲ. ಮೊದ್ಲೇ ಗೊತ್ತಿದ್ರೆ ರಾಮ್ ಜೊತೆ ನಾನು ದೇವಸ್ಥಾನಕ್ಕಾದ್ರೂ ಹೋಗ್ತಿದ್ದೆ. ರಾಮ ದೇವಸ್ಥಾನಕ್ಕೆ ಹೋದ್ನಾ? ಇವತ್ತು ವಾಣಿ ಅಕ್ಕನ ಹುಟ್ಟಿದ್ದಪ್ಪ ಅಲ್ವಾ, ಅದಕ್ಕೆ ಭಾರ್ಗವಿ ಅಕ್ಕ ರಾಮ್ನ ದೇವಸ್ಥಾನಕ್ಕೆ ಕಳ್ಸಿದ್ರು. ಭಾರ್ಗವಿ ರಾಮನ್ ದೇವಸ್ಥಾನ ಕಳ್ಸಿದ್ಲಾ? ಹಾ, ನೀವ್ಯಾಕ್ರಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ? ರೀ 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 ಎಲ್ಲಿ ಹೋಗ್ತಾ ಇದ್ದೀರಾ? ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದೀನಿ ರಾಮನ್ಗೆ. ರಾಮನ್ ಕಾಯೋ ಹನುಮಂತ ಇಲ್ಲೇನ್ ಮಾಡ್ತಿದ್ದಾನೆ? ಶೂರ್ಪನಕ್ಕಿ ಬರ್ಲಿ ಅಂತ ಕಾಯ್ತಾ ಇದ್ದಾನೆ. ಬಂದಾಯ್ತಲ್ಲ. ಶೂರ್ಪನಕ್ಕಿ ಮೂಗು ಕುಯ್ದಿದ್ದಕ್ಕೆ ರಾಮಾಯಣದ ಯುದ್ಧನೇ ನಡೀತು. ಮತ್ತೆ ನನ್ನನ್ನು ಕೆಣಕಿದ್ರೆ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ? ವಾ, ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ನೀ ಏನು ಮಾಡಬಲ್ಲೆ ಅಂತ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಈ ಮನೇಲಿ ಹೀಗಿರೋದು ನಾನು. ನನಗೆ ನಿನ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಎಲ್ಲ ಇದ್ದು ಏನೂ ಇಲ್ದಂಗೆ ಒಂದು ಬದುಕು. ಸ್ವಂತ ಮನೆಯವ್ರ ಮೇಲೆ ಸಿಟ್ಟು ಸೇಡು. ದೇವ್ರೆ, ಇಂಥದ್ದೊಂದು ಬದುಕನ್ನ ಯಾರಿಗೂ ಕೊಡ್ಬೇಡಪ್ಪ. ಇದೆಲ್ಲ ಒಂದು ಬದುಕ. ಏನಂದೆ ನೀನು? ರಾಮನ್ನ ಕಾಯೋ ಹನುಮಂತ ಅಂತಲ್ಲ? ಹೌದು, ನನ್ನ ಮನೆ ಮಗ ರಾಮನ್ನ ನಾನು ಕಾಯ್ತೀನಿ, ಕಾಪಾಡ್ಕೋತೀನಿ. ಅವನು ನನ್ನ ಥರನೇ ಮಾಡಬೇಕು ಅಂತ ಅನ್ಕೋತಾ ಇದೆಯಲ್ಲ. ಈ ಸತ್ಯ ಬದುಕಿರೋವರೆಗೂ ಅದಾಗಲ್ಲ. ಓ, ನನ್ನನ್ನು ಐಡಿಯಾ ಏನಾದ್ರು ಇದ್ರೆ ಬಿಟ್ಬಿಡು. ನಾನು ಸೋತಿರ್ಬೋದು, ಆದರೆ ಅಷ್ಟು ಸುಲಭಕ್ಕೆ ಸಾಯಲ್ಲ. ಯಾಕೊತ್ತಾ? ಸೋತವನಿಗೆ ಮಾತ್ರ ಗೊತ್ತಿರುತ್ತೆ ಕಲ್ಲು ಮುಳ್ಳು ಎಲ್ಲೆಲ್ಲಿದೆ ಅಂತ. ಈ ದಾರಿ ನನಗೂ ಹಳೇದು. ನೋಡೋಣ ಏನು ಮಾಡ್ತೀಯ ಅಂತ. ನಾನು ಜಾಣಂಗೆ ಮಾತಿನ ಪೆಟ್ಟು, ದಡ್ಡಂಗೆ ದೊಣ್ಣೆ ಏಟು. ಹೋಗ್ಲಿ ಪಾಪ ಅಂತ ಈ ಮನೇಲಿ ಇರೋದಕ್ಕೆ ಬಿಟ್ಟಿರೋದೇ ನಾನು. ನನಗೆ ನಾನು ಮನಸ್ಸು ಮಾಡಿದೆ ಅಂತಂದರೆ ನಿನ್ನನ್ನು ಯಾವಾಗ ಬೇಕಾದರೂ ರಾಮ್, ನೀವು ಯಾಕೆ ಬರಕ್ಕೆ ಹೋದ್ರಿ ಆಫೀಸಿಂದ? ನಿಮಗೆ LOP ಆಗತ್ತೆ. ನಾನು ನೋಡ್ಕೋತೀನಿ, ನೀವು ಹೋಗಿ. ಪರವಾಗಿಲ್ಲ, ನನಗೂ ಸಿಕ್ ಲೀವ್ ಇದೆ. ಇಬ್ರಿಗೂ ಒಂದೇ ಸಲ ಹುಷಾರ್ ತಪ್ಪುತ್ತಾ? ಜೋಕ್ ಆಮೇಲೆ ಮಾಡಿವ್ರಂತೆ, ಫಸ್ಟ್ ಹೋಗಿ ರೆಸ್ಟ್ ತಗೊಳ್ಳಿ. ನೀವು ಚರಂಡಿ ಸರ್ ಹತ್ರ ಬೈಸ್ಕೋತೀರಾ ಅಷ್ಟೇ. ನಿಮಗೆ ನನ್ನ ಮೇಲೆ ಯಾವ ಕಾರಣಕ್ಕೆ ಕೋಪ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ಬಂದಿರೋದು ಇವತ್ತು ನನ್ನ ಫ್ರೆಂಡ್ಗೆ ಹೆಲ್ಪ್ ಮಾಡೋದಕ್ಕೆ. ಫ್ರೆಂಡ್, ಹೋಗಿ ಸೀತಮ್ಮಗೆ ಮಲ್ಕೊ ಅಂತ ಹೇಳು. ಸೀತಮ್ಮ, ಹೇಳೋದು ಮಾತನ್ನ ಕೇಳು, ಹೋಗಿ ಮಲ್ಕೋ. ನಾನು ಮತ್ತೆ ನನ್ನ ಫ್ರೆಂಡು ಎಲ್ಲ ನೋಡ್ಕೊಂತೀವಿ. ಈಗ ನಾನು ಮಲ್ಕೊಂಡ್ಬಿಟ್ರೆ ಕೆಲಸ ಯಾರೇ ಮಾಡ್ತಾರೆ? ರೆಸ್ಟ್ ಮಾಡೋದ್ಕಿಂತ ಇನ್ನೇನು ಕೆಲಸ ಇದೆ? ಅಡುಗೆ ಮಾಡಬೇಕು, ಸಿಹಿಗೆ ಇಂಜೆಕ್ಷನ್ ಹಾಕಬೇಕು. ಅಷ್ಟೇ ತಾನೇ, ಅದನ್ನ ನಾವು ನೋಡ್ಕೋತೀವಿ ಅಂತ ಆಗ್ಲೇ ಹೇಳಿದ್ನಲ್ಲ.
ಇಂಜೆಕ್ಷನ್ ನೀವ್ ಹಾಕ್ತೀರಾ? ಹ್ಞೂ ಅದರಲ್ಲೇನಿದೆ ಫ್ರೆಂಡ್, ಇಂಜೆಕ್ಷನ್ ತಗೋ. ನಿಮ್ ಕೈಲಾಗಲ್ಲ ರಾಮ್, ಹೇಳ್ತಾ ಇದೀನಿ. ಸಿಹಿಗೆ ನೋವಾಗುತ್ತೆ ಅಂತ ಭಯನ? ನನ್ನ ಫ್ರೆಂಡ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಲ್ವಾ ಫ್ರೆಂಡ್? ಹೌದು. ಅವಳು ಸ್ಟ್ರಾಂಗ್ ಇದ್ದಾಳೆ ಅಂತ ನಂಗೆ ಗೊತ್ತು. ನೀವು? ಹಲೋ, ಇದೇನು ಹೀಗೆ ಹೇಳ್ಬಿಟ್ರಿ? ಏನು ಅನ್ಕೊಂಡಿದ್ರ ನನ್ನ ಬಗ್ಗೆ? ನೋಡಿ, ನಿಮ್ಗಿಂತ ಎಷ್ಟು ಚೆನ್ನಾಗಿ ಇಂಜೆಕ್ಷನ್ ಕೊಡ್ತೀನಿ ಅಂತ. ಸಿಗ್ಬಿಟ್ಟ ಗೋ ಗೆದ್ದ ಇಂಜೆಕ್ಷನ್ ಬಾಕ್ಸ್. ಅಮ್ಮ ಗುಡ್ ಗರ್ಲ್. ಫ್ರೆಂಡ್, ಮೊದಲು ಕಾಟನ್ ಇಂದ ಕ್ಲೀನ್ ಮಾಡ್ಬೇಕು. ಓಕೆ. ನಾನ್ ಮಾಡ್ತೀನಿ. ಸುಮ್ಮನೆ ಸೈಲೆಂಟ್ ಆಗಿ ಹೋಗಿ ಮಾಡ್ಕೊಳ್ಳಿ. ಚುಚ್ಚು ಫ್ರೆಂಡ್. ಕೈ ತೋರಿಸು. ಚುಚ್ಚು. ನನ್ಗೇನು ಆಗಲ್ಲ. ಒಂದ್ ಹಿರ್ವಿ ಖಚಿತವೂ ಆಗಲ್ಲ. ಚುಚ್ಚು ಚುಚ್ಚು. ಅಲ್ಲ, ಇಂಜೆಕ್ಷನ್ ಬದಲು ಬೇರೆ ಯಾವ ಆಪ್ಷನ್ ಇಲ್ವಾ? ಟ್ಯಾಬ್ಲೆಟ್ಸ್ ಏನಾದರೂ? ನೋವಾಗ್ಲಿಲ್ವಾ? ಇಲ್ಲ. ನೋವನ್ನ ಸಹಿಸ್ಕೊಳ್ಳೋದಕ್ಕೆ ತಾಯಿ ಆಗ್ಬೇಕು ಅನ್ಸುತ್ತೆ. ಹೆಣ್ಣಾದ್ರೆ ಸಾಕು. ಮನದ ಬಾಗಿಲನು ಬಡಿದು ಹೋದ ಭಾವಕ್ಕೆ ಜೀವ ನೀಡಿ ಕಳೆದ ನಿನ್ನೆಗಳ ಮರೆಸುವಂತ ನಲ್ಮೆಯ ನಾಳೆಯಾಗಿ ಓ ಸೀತಾರಾಮ. ರಾಮ್ ಸರ್ ಹೇಳಿದ್ರು ಮೇಡಮ್. ಲೇ ಗಾಬ್ರಿ, ನಾನು ಎಲ್ರಿಗಿಂತ ಸ್ಟ್ರಾಂಗೆಸ್ಟ್ ಅನ್ಕೊಂಡ್ರೆ ನೀನ್ ನನ್ನೇ ಹೆದರ್ಸ್ತೀಯಲ್ಲೋ. ರಾಮ್ ಸರ್ ಇಲ್ಲ ಬಂದ್ಮೇಲೆ ಹೇಳ್ತೀನಿ ಹೋಗು. ಅದು ಚರಂಡಿ ಸರು ರಾಮ್ ಸರ್ನ ಕರ್ಕೊಂಬ ಅಂತ ಅಂದ್ರು, ಆದ್ರೆ ಅವರೇ ಇಲ್ಲಿಲ್ಲ. ಅದಕ್ಕೆ ನಾನು ಏನ್ ಮಾಡ್ಲಿ? ನಾನೇ ಬಂದದ್ ಏನು ಅಂತ ಕೇಳ್ತೀನಿ ಬಿಡು. ಟಾರ್ಚರ್ ಆಯ್ತು ಗುರು ಇವ್ರದೆಲ್ಲ. ಪ್ರಾಕ್ಸಿ ಹಾಕೋದಿಕ್ಕೆ ಇದನ್ನೇನು ಕಾಲೇಜು ಅಂತ ಅನ್ಕೊಂಡಿದ್ಯಾ ಪ್ರಿಯಾ? ಕರೆಕ್ಟ್ ಸರ್, ಆದ್ರೆ ನಾನು ಪ್ರಾಕ್ಸಿನೇ ಹಾಕ್ಲಿಲ್ವಲ್ಲ. ರಾಮ್ನ ಕರೆದ್ರೆ ರಾಮೇ ಬರ್ಬೇಕು, ನೀನ್ ಬಂದ್ರೆ ಕೆಲ್ಸ ಆಗೋದಿಲ್ಲ, ಗೊತ್ತಾಯ್ತಾ? ಎಲ್ಲಿ ಆ ರಾಮ್? ಗೊತ್ತಿಲ್ಲ ಸರ್. ಓಯ್,
ಆಫೀಸ್ನಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದಾನ ಅವನು. ಬಾಸು ಅಂತ ನಾನು ಇದ್ದೀನಿ ತಾನೆ. ಹೀಗೆ ಬೇಕಾಬಿಟ್ಟಿ ಆಡ್ತಾ ಇದ್ರೆ ಕೆಲ್ಸ ಕಳ್ಕೋಬೇಕಾಗುತ್ತೆ. ದಿಸ್ ಇಸ್ ಅ ವಾರ್ನಿಂಗ್ ಟು ಹಿಮ್. ಏನ್ ರಾಕಿ ಬಾಯ್ ಇವನು, ಹೆದರಿಸಿದ ತಕ್ಷಣ ಸ್ಟೇಷನ್ ಎಲ್ಲ ಗಡಗಡ ಅನ್ನಕ್ಕೆ. ಲೇ ಗಾಬ್ರಿ, ಆ ಚರಂಡಿಗಿಂತ ನೀನೇ ಚೆನ್ನಾಗಿ ಹೆದರಿಸ್ತೀಯ ಕಣೋ. ಥ್ಯಾಂಕ್ ಯು ಮೇಡಮ್. ಈ ರಾಮ್ ಎಂತೋನಪ್ಪ, ಸೀತಂಗ್ ಜ್ವರ ಅಂತ ಹೇಳಿದ ತಕ್ಷಣ ಸ್ವಲ್ಪನೂ ಯೋಚನೆ ಮಾಡದೆ ಹೊರಟೆ ಹೋದ್ನಲ್ಲ. ಫ್ರೆಂಡ್ ಅಂದ್ರೆ ಹೀಗಿರ್ಬೇಕು. ನನ್ಗೂ ಈ ತರ ಫ್ರೆಂಡ್ ಇದ್ದಿದ್ರೆ ಚೆನ್ನಾಗಿರೋದು. ಹಂಗ್ ಸಿಗೋರೆಲ್ಲ ಹಿಂಗ್ ಸಿಕ್ಕರೆ ಹಂಗ್ ಎಸ್ಕೇಪ್ ಆಗಿ ಹೋಗ್ತಾರೆ. ಛೇ, ನಂಗಾದ್ರೂ ಜ್ವರ ಬರ್ಬಾರ್ದಿತ್ತ, ನನ್ನಾದ್ರೂ ನಾನು ಇಷ್ಟಪಡೋರು ಆ ತರ ನೋಡ್ಕೋಬಾರ್ದಿತ್ತ. ಬಾಸ್ ಯಾಕೆ ಇವತ್ತು ಆಫೀಸಿಗೆ ಬಂದಿಲ್ಲ? ಫ್ರೆಂಡ್, ನಾನು ಚಿಕ್ಕವಳಿದ್ದಾಗ ನನಗೂ ಒಂದ್ಸಲಿ ಜ್ವರ ಬಂದಿತ್ತು. ಆಗ ಸೀತಮ್ಮ ಹಿಂಗೆ ಮಾಡಿದ್ಲು. ಚಿಕ್ಕವಳಿದ್ದಾಗನ? ಇದನ್ನ ಹಣೆ ಮೇಲೆ ಇಟ್ಕೊಂಡ್ರೆ ಕೂಲಾಗ್ ಅನ್ಸುತ್ತೆ. ನೋಡ್, ನೀರೆಲ್ಲ ಚೆಲ್ತಾ ಇದೆ. ಎರಡೆರಡು ಕೆಲಸ ಪುಟ್ಟ, ನಾನು ಮತ್ತೆ ಒರೆಸ್ಬೇಕು. ನಾನೇ ಓಡಿಸ್ತೇನೆ ಸೀತಮ್ಮ. ಏನು ಬೇಡ. ವೇಟ್, ಏನ್ ಮಾಡ್ಬೇಕು? ಫ್ರೆಂಡ್, ಇದನ್ನ ಹಣೆ ಮೇಲೆ ಇಡಬೇಕು. ಓಕೆ, ಕೊಡಿ, ನಾ ಮಾಡ್ತೀನಿ. ಸೀತಮ್ಮ, ನೀನ್ ರೆಸ್ಟ್ ಮಾಡು. ಅವಳು ಹೇಳಿದಕ್ಕೆಲ್ಲ ನೀವು ತಲೆ ಆಡಿಸ್ತಿದ್ದೀರಾ. ಆರಾಮಾಗಿ ರೆಸ್ಟ್ ತಗೊಳ್ಳಿ. ನಾವು ಡಾಕ್ಟರ್, ನೀನು ಪೇಷಂಟ್. ಈಗ ನೀನ್ ಮಲ್ಕೋಬೇಕು. ನಾನೇನು ತಿಂಡಿ ಮಾಡಿಲ್ಲ, ಪಟ್ಟಂತ ಉಪ್ಪಿಟ್ಟು ಮಾಡ್ಬಿಡ್ತೀನಿ. ನೀವು ಮಾಡ್ಕೊಳ್ಳಿ. ಪಟ್ಟಂತ ಮಾಡೋದಾದ್ರೆ ನಾನೇ ಮಾಡ್ತೀನಿ, ನೀವು ರೆಸ್ಟ್ ತಗೊಳ್ಳಿ. ಫ್ರೆಂಡ್, ನಿನ್ಗೆ ಉಪ್ಪಿಟ್ಟು ಮಾಡಕ್ ಬರುತ್ತಾ? ನೀನೀಗ ಇದನ್ನ ಹೇಳ್ಕೊಟ್ಟಲ್ಲ, ಹಾಗೆ ಅದನ್ನು ಹೇಳ್ಕೊಟ್ಬಿಡು, ನಾನೇ ಮಾಡ್ಬಿಡ್ತೀನಿ. ಇಬ್ರು ಸರಿಯಾಗಿದ್ದೀರಾ. ಸೂಪರ್ ಫ್ರೆಂಡ್ ನೀನು. ಬಾ, ನಾನು ಹೇಳ್ಕೊಡ್ತೀನಿ. ನಿಂಗೆ ಬರುತ್ತಾ? ಓ, ಸರಿ, ಹಾಗಾದ್ರೆ ನೀವು ರೆಸ್ಟ್ ತಗೊಳ್ಳಿ. ಸುಶೆಫ್, ಲೆಟ್ಸ್ ಗೋ. ಕಮ್ ಆನ್ ಫ್ರೆಂಡ್. ಇದು ನಮ್ಮನೆ ಕಿಚನ್. ಶುರು ಮಾಡೋಣ. ಏನಾಯ್ತು? ಏನಿಲ್ಲ. ಇಲ್ಲಿ ಎಲ್ಲ ಐಟಮ್ಸ್ ಇದೆ. ಫ್ರೆಂಡ್, ಇದು ಉಪ್ಪು, ಇದು ಖಾರ ಪುಡಿ, ಓಕೆ, ರವೆ ಇಲ್ಲಿದೆ ಅನ್ಸುತ್ತೆ. ಓಕೆ. ಏಪ್ರಾನ್ ಎಲ್ಲಿದೆ? ಏಪ್ರಾನ್ ಆದ್ರೆ ಏನು? ಓ, ಅದನ್ನ ಉಪ್ಪಿಟ್ಗೆ ಹಾಕ್ತಾರಾ? ಅಲ್ಲ, ಅಡ್ಗೆ ಮಾಡ್ಬೇಕಾದ್ರೆ ಬಟ್ಟೆ ಎಲ್ಲ ಗಲೀಜ್ ಹಾಕ್ಬಾರ್ದಲ್ವಾ, ಅದು. ಟಿವಿಯಲ್ಲಿ ಬರುತ್ತೆ ಅಲ್ವಾ, ಅದಾ? ಯಾ, ಅದನ್ನ ಮಾತ್ರ ಇಲ್ಲ ಫ್ರೆಂಡ್. ನೀವೆಲ್ಲ ಹಾಕೊಂಡೆ ಅಡ್ಗೆ ಮಾಡೋದಾ? ಈತಮ್ಮನ್ ಕೇಳಿದ್ರೆ ಬೈತಾಳೆ. ಇಲ್ಲ, ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಕೇಳ್ದೆ ಅಷ್ಟೆ. ಇರು, ಬಂದೆ.